ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಸೂಪರ್ ಆದ, ಟೇಸ್ಟಿಯಾದ, ಹೆಲ್ತಿಯಾದ ರೆಸಿಪಿ ಮಾಡ್ಕೊಂಬಂದೀನಿ. ನಿಮಗೆ ಚಪಾತಿ, ರೊಟ್ಟಿ, ದೋಸೆ, ಪಡ್ಡು, ಇಡ್ಲಿ ಇಂಥವು ನಾಷ್ಟ ತಿಂದು ಬೇಜಾರಾಗೈತ್ರಿ. ಮತ್ತು ಅದಕ್ಕಿಂತನೂ ರುಚಿಯಾಗಿ ಮತ್ತು ಹೆಲ್ದಿಯಾಗಿ ನಾನಿವತ್ತು ರೆಸಿಪಿ ಮಾಡಿ ತೋರ್ಸಾತೀನಿ ನೋಡ್ರಿ. ಹೊಸ ವಿಧಾನದಾಗ ಮಾಡತ್ತೀನಿ. ನೀವು ಖಂಡಿತ ಇಷ್ಟಪಡ್ತೀರಿ. ವಾರದಾಗ 2-3 ಸತಿ ಇದನ್ನು ಮಾಡ್ಕೊಂಡು ತಿಂತೀರಿ. ಮತ್ತು ಈ ಮಕ್ಕಳಿಗಂತೂ ಇದನ್ನು ಮಾಡಿಕೊಟ್ಬಿಟ್ರೆ ಅಷ್ಟು ಇಷ್ಟಪಡ್ತಾರೆ ನೋಡ್ರಿ, ದೊಡ್ಡೋರಿಂದ ಸಣ್ಣವ್ರ ಮಟನೂ. ಈಗ ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಫಸ್ಟು ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ನಾನು ಒಂದೇ ಬೌಲ್ ತೊಗೊಂಡೇನಿ ರೀ. ನಾನು ನಿಮಗೆ ಮನೆಯೊಳಗೆ ಎಷ್ಟು ಮಂದಿ ಇರ್ತಾರಲ್ಲ ಅದ್ರ ಮ್ಯಾಗ ಮೆಜರ್ಮೆಂಟ್ ಮಾಡ್ಕೊಂಡು ತಗೋರಿ. ಈಗ ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ನಾವು ಚಪಾತಿ ಹಿಟ್ಟು ನಾದ್ತೇವಲ್ಲ, ಸೇಮ್ ಅದೇ ರೀತಿ ನಾದ್ಕೋಬೇಕ್ರಿ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಸ್ವಲ್ಪ ಮೆದುವಾಗಿ ನಾದ್ಬೇಕು ನೋಡ್ರಿ. ಚಪಾತಿ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿರ್ತೈತಲ್ಲ, ಅದಕ್ಕಿಂತ ಸ್ವಲ್ಪ ಮೆದುವಾಗಿ. ಹೋಳಿಗೆ ಹಿಟ್ಟು ನಾದ್ತೇವಲ್ಲ ಅದರಷ್ಟು ಇದ್ರೆ ನಡಿತೈತೆ ನೋಡ್ರಿ ಇದು ನಮಗೆ. ಈಗ ನೀರು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟು ನಾದ್ಕೊಂಡ್ರಿ, ಹೋಳಿಗೆ ಹಿಟ್ಟಿನ ಟೈಪ್. ಭಾಳ ಗಟ್ಟಿ ಆದ್ರೆ ನಮಗಿದು ಚಪಾತಿ ಮಾಡತ್ತೇವಲ್ಲ, ಮಸಾಲೆ ಚಪಾತಿ, ಹೋಳಿಗೆ ಹಿಟ್ಟಿನ ಟೈಪ ನಾದ್ಬೇಕು ನೋಡ್ರಿ ಹಿಟ್ಟು. ಅಂದ್ರೆ ನಮ್ಗೆ ಸಾಫ್ಟಾಗಿ ಮೆದುವಾಗಿ ಬರ್ತಾವೆ ಇವು, ನಾವು ಮಸಾಲೆ ಚಪಾತಿ ಮಾಡತ್ತಿದ್ದು. ಈಗ ನೋಡ್ರಿ, ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿದ್ಕೊಂಡು ಇಟ್ಕೊಂಡ್ಬಿಡೋಣ ಚಪಾತಿ ಹಿಟ್ಟು. ಈಗ ಇದನ್ನು ನಾನು 1 ತಾಸು ತನಕ ನೆನೆಸಿಡ್ತೇನೆ ನೋಡ್ರಿ. ಈ ರೀತಿ ರೌಂಡಾಗಿ ಮೆದುವಾಗಿ ನಾದಿ ಇಟ್ಕೋಬೇಕ್ರಿ ಇದನ್ನು. ಈಗ ಇದನ್ನು ಸೈಡ್ ಇಟ್ಕೋತೀನಿ. ಈಗ ಮಸಾಲೆ ಚಪಾತಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೇನೆ ನಿಮಗೆ. ಈಗ ನಾನು 1 ಬೌಲ್ ಅಕ್ಕಿ ಹಿಟ್ಟು ತೊಗೋತೀನಿ ನೋಡ್ರಿ. ಈಗ ನಿಮ್ಗೆ ಮಾಲ್ ಒಳಗೆ, ಮಾರ್ಕೆಟ್ ಒಳಗೆ ಎಲ್ಲಾದರೂ ಸಿಗ್ತೈತಿ. ನಾವಿದು ಮನೆಯೊಳಗೆ ಹಾಕ್ಸಿದ್ದು ಅಕ್ಕಿ ಹಿಟ್ಟು. ಅದಕ್ಕೆ 1 ಸ್ಪೂನಷ್ಟು, ಸಣ್ಣ ಸ್ಪೂನ್ಲೆ 1 ಸ್ಪೂನಷ್ಟು ಉಪ್ಪು ಹಾಕೋತೇನೆ ನೋಡ್ರಿ. ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಆಮೇಲೆ ಹಸಿ ಖಾರ, ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಇದನ್ನಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಈ ರೀತಿ ಜಿನಗಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೋಡ್ರಿ. ಅದನ್ನು ಹಾಕೋತೆ ನಾನು ಹಸಿ ಖಾರನ. ಉಟ್ಟು ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಿಕ್ಸಿ ತಿರುಗಿಸಿದ್ರೆ ಅದು ಈ ರೀತಿ ಸಣ್ಣಗೆ ಹಿಟ್ಟು ಗತಿ ಆಗ್ತೈತೆ ನೋಡ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊತೀನಿ. ಇದು ದೋಸೆ ಹಿಟ್ಟು ಇರ್ತದಲ್ಲ, ಅದ್ರ ಗತಿ ಕಲಿಸ್ಕೋಬೇಕು ನೋಡ್ರಿ ಇದನ್ನು. ಅಂದ್ರೆ ನಾವೀಗ 1 ಕಪ್ ಅಕ್ಕಿ ಹಿಟ್ಟಿಗೆ 1-2 ಕಪ್ಪಷ್ಟು ನೀರು ಹಿಡಿತೈತೆ ನೋಡ್ರಿ. ಮೆಜರ್ಮೆಂಟ್ ಹೇಳ್ಬೇಕಂದ್ರೆ ನಿಮ್ಗೆ, ನಾ ಅಕ್ಕಿ ಹಿಟ್ಟು ತೊಗೊಂಡಿಲ್ಲ, ಅದೇ ಕಪ್ಲೆ 2 ಕಪ್ ನೀರು ತೊಗೋರಿ ಇದಕ್ಕೆ. ನೋಡಿರಿ, ಈ ರೀತಿ ದೋಸೆ ಹಿಟ್ಟು ಗತಿ ಆಗೈತಲ್ರಿ, ಸೇಮ್ ಇದೇ ರೀತಿನ ಮಾಡ್ಕೊರಿ ನೀವು. ಈಗ ಇದನ್ನು ಸೈಡ್ ಇಡ್ತೇನೆ. ಗ್ಯಾಸಿನ ಮ್ಯಾಗ ಕುಕ್ಕರ್ ಇಟ್ಕೋತೇನೆ ನೋಡ್ರಿ. ಅದಕ್ಕೆ ನಾವೀಗ ಹಿಟ್ಟು ಕಲಸಿಟ್ಟಿದ್ವಲ್ಲ ಅಕ್ಕಿ ಹಿಟ್ಟು, ಅದನ್ನು ಹಾಕ್ಕೊಂಬಿಡ್ತೇನೆ. ಕುಕ್ಕರ್ ಬಿಸಿ ಮಾಡಕ್ಕೆ ಇಟ್ಟೇನೆ. ಫಸ್ಟಿಗೆ ಸಣ್ಣ ಉರಿ ಇಟ್ಕೊಂಡೇನಿ. ಈಗ ನಾವು ಹಿಟ್ಟು ಕಲಸಿದ್ದೆಲ್ಲಾನು ಇದಕ್ಕೆ ಹಾಕ್ಕೊಂಬಿಡ್ತೀನಿ. ನಿಮ್ಗೆ ಏನರ ಈ ರೀತಿ ತಿಳಿಲಿಲ್ಕ್ರ ಫಸ್ಟಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಕುದಿಸಿ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಆಮೇಲೆ ಹಿಟ್ಟು ಹಾಕ್ಕೊಂಡು ತಿರುಗ್ಕೋಬೋದ್ರಿ, ಜಿಗಟ್ನಾಗ ಮಾಡ್ಕೋಬೋದು. ಹಿಂಗೆ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಮೆತ್ತಗೆ ಸಾಫ್ಟಾಗಿ ಬರ್ತೈತೆ ನೋಡ್ರಿ. ಈಗ ಇದನ್ನು ನಾನು ಗ್ಯಾಸ್ ಫ್ಲೇಮ್ ಸಣ್ಣ ಅಥವಾ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಂತಿರ್ಬೇಕ್ರಿ. ಹಂಗೆ ಬಿಟ್ಬಿಟ್ರೆ, ಕೈ ಬಿಟ್ಬಿಟ್ರೆ ತಳ ಹಿಡಿತೈತಿ. ಹಾಗಾಗಿ ಈ ರೀತಿ ತಿರುಗಿಸ್ಕೊಂಡು ಸ್ವಲ್ಪ ಎಣ್ಣೆ, ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ನೋಡ್ರಿ ಇದಕ್ಕೆ. ಆಗಳ ಅರ್ಧ ಸ್ಪೂನು, ಈಗ ಒಂದು ಅರ್ಧ ಸ್ಪೂನು, 1 ಸ್ಪೂನ್ ಆತು ಎಣ್ಣೆ. ಈ ರೀತಿ ಕೈ ಬಿಡ್ಲಾರ್ದಂಗೆ ಈ ರೀತಿ ಸ್ವಲ್ಪ ತಿರುಗಿಸ್ಕೊಂತಿರ್ಬೇಕು ಅದನ್ನು. ಇದು ತಾನಾಗ ಗಟ್ಟಿ ಆಗ್ಬಿಡ್ತೈತಿ ನೋಡ್ರಿ. 1-2-3 ನಿಮಿಷಕ್ಕಂದ್ರೆ ಗಟ್ಟಿ ಆಗ್ಬಿಡ್ತೈತಿ ನೋಡ್ರಿ. ಇಷ್ಟು ಗಟ್ಟಿ ಆಗ್ತಿದ್ ನಮ್ಗೆ. ಭಾಳ ಸಾಫ್ಟ್ ಆಗೈತ್ರಿ, ಪೂರ ಗಟ್ಟಿಯಾಗಿಲ್ರಿ. ಹೂರಣ ಇರ್ತೈತಲ್ಲ, ಸೇಮ್ ಅದೇ ರೀತಿನ ಆಗೈತೆ ನೋಡ್ರಿ. ಕೈ ಒಳಗೆ ಹಿಡಿದ್ರೆ ಹೂ ಹಿಡ್ದಂಗಾಗಿರ್ತೈತಿ ಇದು. ಅಷ್ಟು ಸಾಫ್ಟ್ ಆಗೈತೆ ನಮ್ಗೆ. ಈ ರೀತಿ ಮಾಡ್ಕೊಂಡ್ರೆ ಹಿಂಗೆ ಆಕೈತ್ರಿ. ಮತ್ತು ನೀವು ನೀರು ಕುದಿಸಿ ಹಿಟ್ಟು ಹಾಕ್ಬೋದಂದ್ರೆ, ಹಂಗಾದ್ರೆ ಗಟ್ಟಿ ಆಕೈತಿ, ಚಲೋ ಅನ್ಸೋಂಗಿಲ್ರಿ ಹಂಗೆ ಮಾಡಿದ್ರೆ. ಈಗ ಅದನ್ನು ಒಂದು 10 ನಿಮಿಷ ಅಳ್ಳಾಕೆ ಇಟ್ಟಿದ್ದೆ ನೋಡ್ರಿ, ಬಾಯಿ ಮುಚ್ಚಿ. ಈಗ ಪೂರ ಅಳ್ಳೈತಿ. ಈಗ ಒಂದು ತಾಟಿಗೆ ಎಣ್ಣೆ ಹಚ್ಕೊಂಡು ಅದನ್ನು ಮಿದ್ಕೊಂಡ್ಬಿಡ್ತೀನಿ ನೋಡ್ರಿ. ಈಗ ಅಕ್ಕಿ ಹಿಟ್ಟಿಂದ ಮಾಡಿ ಇಟ್ಕೊಂಡೇನಿಲ್ಲ, ಅದನ್ನಿಷ್ಟು ಈ ತಾಟಿಗೆ ಹಾಕ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ನಾದ್ಕೋತೀನಿ. ಜಾಸ್ತಿ ಹಿಂಗೆ ಹಿಟ್ಟು ನಾದಂಗೆ ನಾದೋದಿಲ್ಲ ರೀ. ಈಗ ಫಸ್ಟಿಗೆ ನಾವೆಲ್ಲ ಅದನ್ನು ಕಲಸಿಟ್ಕೊಂಡೇವಲ್ಲ, ಈಗ ಹಂಗೆ ಒಂದು ಸ್ವಲ್ಪ ನಾದ್ಕೋಬೇಕ್ರಿ ನೋಡ್ರಿ. ಈಗ ಇದನ್ನು ಹೂರ್ಣ, ಸೇಮ್ ಹೂರ್ಣದ ಗತಿನ ಮೆತ್ತಗೆ ಸಾಫ್ಟ್ ಆಗೈತಿ, ಹೂ ಹಿಡ್ದಂಗೆ ಆಗೈತಿ. ಈಗ ಇದನ್ನು ನಮ್ಗೆ ಯಾವ ಸೈಜ್ ಬೇಕಲ್ಲ, ದೊಡ್ಡದು ಅಥವಾ ಸಣ್ಣದು, ಆ ಸೈಜಿಗೆ ಈ ರೀತಿ ಉಂಡೆ ಮಾಡಿ ಇಡ್ತೇನೆ ನೋಡ್ರಿ. ಇಷ್ಟು ಹಿಟ್ಟಿನಾಗಂದ್ರೆ ನಮಗೆ ನೋಡ್ರಿ ಒಂದು 7-8 ಉಂಡೆ ಆದವು ರೀ ಇವು. ಈಗ ಇದಿಷ್ಟು ಹಿಟ್ಟು ಜಿಗಿಟ್ಟು ಹಿಟ್ಟು ರೆಡಿ ಆತ್ರಿ ನಮ್ಮ ಮಸಾಲೆ ಚಪಾತಿಗೆ. ಈಗ ಚಪಾತಿ ಹಿಟ್ಟು ಆಗಳೇ ನಾದಿಟ್ಟಿದ್ನಲ್ಲ, ಅದನ್ನು 1 ತಾಸು ನೆನೆಸ್ಕೊಂಬಂದೇನಿ ನೋಡ್ರಿ ನಾನು.
ಅಷ್ಟೆಲ್ಲ ರೆಡಿ ಮಾಡಿ ಒಂದು ಸ್ವಲ್ಪ ಇದನ್ನು ಎಲ್ಲ ಕ್ಲೀನ್ ಮಾಡ್ಕೊಳೋ ಮಟ್ಟ ಅಂದ್ರೆ 1 ತಾಸು ಆಗೇ ಬಿಡ್ತೈತೆ ನೋಡ್ರಿ. ಈಗ ಚಪಾತಿ ಹಿಟ್ಟು ರೆಡಿ ಆಗೈತೆ ನಮಗೆ. ಚಪಾತಿ ಉಳ್ಳಿನೂ ಹರ್ಕೊಂಡ್ಬಿಡೋಣ. ಅದನ್ನು ಉಳ್ಳಿ ಹರ್ಕೊಂಡು ಸೈಡ್ಗೆ ಇಟ್ಕೊಂಡೀನಿ. ಇದನ್ನು ಈಗ ಚಪಾತಿ ಹಿಟ್ಟನ್ನು ಉಳ್ಳಿ ಹರ್ಕೊಂಡ್ಬಿಡೋಣ. ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ವಯಸ್ಸಾದವ್ರು ಕೊಟ್ಟರು ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅಷ್ಟು ಸಾಫ್ಟಾಗಿತ್ತಿದೆ. ಮತ್ತು ಈಗಂತೂ ಮಾವಿನ ಹಣ್ಣಿನ ಸೀಸನ್ ಅಲ್ರಿ. ಇದು ಶೇಖರಣೆ ಒಳಗೆ ಮಾಡಿಕೊಟ್ಬಿಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಆದ್ರೆ ಇದಕ್ಕೆ ಖಾರ ಹಾಕಬೇಡ್ದ್ರಿ. ಶೇಖರಣೆ ಒಳಗೆ ಮಾಡಿದ್ರೆ ಹಂಗೆ ಸಪ್ಪೆ ಮಾಡ್ಬೇಕು. ಹೋಳ್ಗೆ ಆದಂಗೆ ಹಾಕೋ ಸೇಮ್ ಇವ. ಈಗ ನಾನು ಅದು ಹೂರ್ಣದ್ದು ಎಷ್ಟು ತೊಗೊಂಡಿದ್ನಲ್ರಿ ಅಕ್ಕಿ ಹಿಟ್ಟು ಅದರಷ್ಟು ಚೆನ್ನಾಗಿ ಇದನ್ನು ಚಪಾತಿ ಹಿಟ್ಟು ಉಳ್ಳಿನೂ ತೊಗೊಂಡೇನೆ ನೋಡ್ರಿ. ಸೇಮ್ ತೊಗೊಂಡೇನೆ ಎರಡೂ. ಈಗ ಇದಕ್ಕೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಡ್ಬಿಡೋಣ. ಗೋಧಿ ಹಿಟ್ಟು ಈಗ ಚಪಾತಿಗೆ ಹಚ್ಚಾಕ ಗೋಧಿ ಹಿಟ್ಟು ತೊಗೊಂಡೀನಿ. ಈಗ ಗೋಧಿ ಹಿಟ್ಟು ಒಂದು ಸ್ವಲ್ಪ ಎತ್ಕೊಂಡ್ರಿ ಚಪಾತಿ ಹಿಟ್ಟು. ಇದನ್ನು ಲಟ್ಟಿಸ್ಕೊಂಡ್ಬಿಡ್ತೀನಿ ನೋಡ್ರಿ. ಈ ರೀತಿ ಸಣ್ಣದಾಗಿ ಲಟ್ಸ್ಕೊತೇನೆ ಫಸ್ಟ್. ಆಮೇಲೆ ನಾವು ಅಕ್ಕಿ ಹಿಟ್ಟಿಂದ ಮಸಾಲೆ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋತೇನೆ ನೋಡ್ರಿ ಅದ್ರೊಳಗೆ. ನಾವು ಈ ಹೂರ್ಣದ್ದು ಹೋಳ್ಗಿಗೆ ತುಂಬ್ತೇವಲ್ರಿ, ಹೋಳ್ಗೆ ಹೂರ್ಣ ಸೇಮ್ ಅದೇ ರೀತಿನ ಮಾಡೋದು ನೋಡ್ರಿ. ಇದನ್ನು ಭಾಳ ಮಸ್ತಾಗಿದ್ವು ಇವು, ಸೂಪರಾಗಿದ್ದು. ಮಾಡಿ ಬಿಸಿ ಬಿಸಿ ಮಾಡಿಕೊಟ್ಬಿಟ್ರೆ ನಾವು ಎಷ್ಟು ತಿಂದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ ರೀ, ಅಷ್ಟು ರುಚಿಯಾಗಿರ್ತಾವೆ. ಬಿಸಿದು ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಟ್ಬಿಟ್ರೆ ಸಾಕು ನೋಡ್ರಿ. ಇದಕ್ಕೆ ಅಷ್ಟು ಸಾಫ್ಟ್ ಹೂ ಆದಂಗೆ ಆಗಿದ್ವಿ ಇವು ಮಸಾಲೆ ಚಪಾತಿ ನೋಡ್ರಿ. ಈ ರೀತಿ ಆ ಕಡೆ ಈ ಕಡೆ ಸರಿಸ್ಕೊಂತನ ಒಂದೇ ಕಡೆ ಇಟ್ಕೊಂಡು ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆ ಕಡೆ ಈ ಕಡೆ ಸರಿಸ್ಕೊಂತನ ಈ ರೀತಿ ಲಟ್ಟಿಸ್ಕೊಂಬಿಡ್ರಿ. ದಂಡಿ ಲಟ್ಟಿಸ್ಕೊಂತ ಹೋಗ್ಬೇಕ್ರಿ ಬರೀ. ಅಂದ್ರೆ ನಮಗೆ ಒಳಗೆ ದಪ್ಪ ಅನಿಸ್ತೈತಿ, ದಂಡಿ ತೆಳ್ಳಗೆ ಆಕೈತಿ, ಉಬ್ಬಿ ಬರ್ತಾವೆ ನೋಡ್ರಿ. ನೀವು ಫಸ್ಟ್ ಒಳಗಿಂದ ತೆಳ್ಳಗೆ ಮಾಡಿಬಿಟ್ರೆ ಉಬ್ಬೋದಿಲ್ಲ ಇವು. ಹಾಗಾಗಿ ನೋಡ್ಕೊಂಡು ಆ ಕಡೆ ಈ ಕಡೆ ಹೊಳಿಸ್ಕೊಂತ ಈ ರೀತಿ ಲಟ್ಟಿಸ್ಕೊಂಡು ಬರ್ಬೇಕ್ರಿ ಅವನು ನೋಡ್ರಿ. ಒಂದು ಲಟ್ಟಿಸಿ ತೋರಿಸಿದೆ ನಿಮ್ಗೆ. ಇದೇ ಥರನ ಎಲ್ಲ ಮಾಡ್ಕೋಬೇಕ್ರಿ. ಈಗ ಗ್ಯಾಸಿನ ಮ್ಯಾಗ ಒಂದು ಹಂಚು ಕಾಯಕ್ಕಿಟ್ಟಿದ್ದೆ, ದೋಸೆ ಹಂಚು. ಖಾಲಿ ಚಪಾತಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡೇನಿ. ಈಗ ಒಂದು ಸ್ವಲ್ಪ ಬಿಟ್ಕೊಂಡ್ರಿ ಒಂದು ಸ್ವಲ್ಪ ಹೊತ್ತನ. ಆಮೇಲೆ ಹೊಳ್ಳಿಸಿ ಹಾಕ್ಕೊಳ್ತೀನಿ. ನಾ ಎಣ್ಣೆ ಹಚ್ಕೊಂಡಿಲ್ರಿ ಫಸ್ಟ್ ಹಂಗೆ ಹಾಕ್ಕೊಂಡೀನಿ. ಆಮ್ಯಾಗ ಎಣ್ಣೆ ಹಚ್ಕೊತೀನಿ ಒಂದು ಸ್ವಲ್ಪ ಹೊತ್ತನ ಬಿಟ್ಟ ಮೇಲೆ ನೋಡ್ರಿ. ಕೈಲಿ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಎಷ್ಟು ಉಬ್ಬಿ ಬರ್ತಾವಲ್ಲ, ಮಸ್ತಾಗಿ ಉಬ್ಬಿ ಬರ್ತಾವೆ ನೋಡ್ರಿ. ಹೋಳಿಗೆ ಆದಂಗೆ ಆಗ್ಯಾವ ನೋಡ್ರಿ. ಸೇಮ್ ಇವು ಮಸಾಲೆ ಚಪಾತಿ ಸೂಪರ್ ಆಗ್ಯಾವ. ನೀವು ಒಂದು ಸತಿ ಈ ರೀತಿ ಮಾಡ್ಕೊಂಡು ತಿನ್ನಿರಿ, ಖಂಡಿತ ಇಷ್ಟಪಡ್ತೀರಿ ನೋಡ್ರಿ. ಎಷ್ಟು ಚಂದ ಕಾಣತ್ತಾವು ಮತ್ತು ಎಷ್ಟು ಉಬ್ಬಿನೂ ಬಂದಾವು, ಪದ್ರಾಗಿನೂ ಅದಾವ್ರಿ ಇವು. ಮಸಾಲೆ ಚಪಾತಿ ನೋಡ್ತಾನ ತಿನ್ಬೇಕನ್ಸಾತೈತಲ್ಲ. ಇದೇ ಥರ ಈಗ ಬ್ಯಾಸ್ಗ್ಯಾಗಿ ಮಾಡ್ಕೊಂಡು ತಿನ್ನಿರಿ. ರೊಟ್ಟಿ ಚಪಾತಿ ಬಿಟ್ಟು ಒಂದು ತುತ್ತು ಎಕ್ಸ್ಟ್ರಾನ ಊಟ ಮಾಡ್ತೀರಿ ನೋಡ್ರಿ. ಇದೇ ಥರ ಹೊಸ ವೀಡಿಯೋ ನೋಡೋಕೆ ಎಲ್ಲರೂ ಶಶಿ ಕುಕ್ಕಿಂಗ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ ಅಂತ ಇರ್ತೈತಿ, ಅದನ್ನ ಒತ್ತಿದ್ರೆ ನಾವು ವಿಡಿಯೋ ಮಾಡಿದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ನೀವು ಫಸ್ಟ್ ನೋಡ್ಕೋಬೋದ್ರಿ ನಾವು ವಿಡಿಯೋ ಮಾಡಿದ್ದು. ಅದೇ ರೀತಿನ ಒಂದು ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ತೊಗೊಂಡ್ಯಾರಿ. ಈಗ ಎರಡನೇ ಚಪಾತಿನೂ ಇದೇ ರೀತಿನ ಬೇಯಿಸ್ಕೊಳತ್ತೇನೆ ನೋಡ್ರಿ. ಮಸಾಲೆ ಚಪಾತಿನ ನೋಡ್ರಿ. ನಾವು ಎಷ್ಟು ಮಸಾಲೆ ಚಪಾತಿ ಮಾಡೇನಲ್ಲ ಇಷ್ಟೂ ಇದೇ ರೀತಿನ ಉಬ್ಬಿ ಬಂದ ನೋಡ್ರಿ. ವಾವ್ ನೋಡ್ರಿ, ಬಲೂನ್ ಉಬ್ದಂಗೆ ಆಗ್ಯಾವು, ಮಸ್ತಾಗ್ಯಾವು. ನೋಡ್ತಾನ ತಿನ್ಬೇಕು ಅನಿಸ್ತೈತಿ ಅವನ್ನ. ನೀವು ಇವತ್ತು ಮಾಡ್ಕೊಂಡು ತಿನ್ನಿರಿ. ಶೇಖರಣೆ ಅಂತೂ ಮಾಡಿಬಿಟ್ರೆ ಆಹಾ, 2 ಸ್ವರ್ಗನ ಸಿಕ್ಕಂಗೆ ಆಕೈತಿ ನೋಡ್ರಿ. ಇದ್ರ ಕೂಡ ಎಲ್ಲ ಮಸಾಲೆ ಚಪಾತಿನೂ ರೆಡಿ ಆದವು. ಈಗ ಸರ್ವ್ ಮಾಡೋದು ಒಂದಕ್ಕೆ ಬಾಕಿ ನೋಡ್ರಿ. ಈಗ ವಿಡಿಯೋ ಹೆಂಗಾಗೈತಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾ ಮತ್ತು ವಿಡಿಯೋ ಮಾಡತ್ತಿದ್ದೆ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಯಾವ್ದ್ರಾಗಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡ್ರಿ. ಎಲ್ಲನೂ ಇದೇ ರೀತಿನ ಮಾಡ್ಕೊಂಬಂದೆ ನಾನು. ಮಾಡ್ತಾನೆ ತಿಂದು ಬಿಡ್ಬೇಕನ್ಸಾತೈತಿ, ಅಷ್ಟು ಚಲೋ ಆಗಿದ್ವು ಇವು. ಮತ್ತು ಅಷ್ಟು ಸಾಫ್ಟೂ ಆಗಿದ್ದು, ಅಷ್ಟು ಮೆತ್ತಗೂ ಆಗಿದ್ದು. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.